ಲಾಕ್ ಯರ್ ಹ್ಯಾಂಡ್. ಏನ್ರಿ ಇದು ಕೈಯಿಂದ ತೆಗ್ದಿರೋಣ ಫಸ್ಟ್. ಅದು ಹೆಮಟೈಟ್ ಕ್ರಿಸ್ಟಲ್ ಅಂತೀವಿ ಮೇಡಮ್. ಹೆಮಟೈಟ್ ಕ್ರಿಸ್ಟಲ್ ಬೇಸ್ ಕ್ರಿಸ್ಟಲ್ ಏನು ಇಲ್ಲ ಈಗ. ರೆಡಿ ಅಟ್ ದ ಕೌಂಟ್ ಆಫ್ 3 1 2 3 ಗೋ. ಮೇಡಮ್ ಸ್ವಲ್ಪ ಎನರ್ಜಿ ಹಾಕಿದ್ರೆ ಏನಾಗ್ತದೆ? ಬಾಡಿ ಬ್ಯಾಲೆನ್ಸ್ ಹೋಗ್ತಾ ಇದೆಲ್ಲ. ಸರಿ ಸರ್ ಇಲ್ಲಿ ಮುಂದೆ ನೋಡ್ತಾ ಇರಿ ನೀವು. ಅಲ್ಲಿದೆ ಕರೆಕ್ಟ್ ಕರೆಕ್ಟ್. ಮುಂದೆ ನೋಡ್ತಾ ಇರಿ ಅಷ್ಟೇ. ಗಟ್ಟಿಯಾಗಿ ಇಟ್ಕೊಳ್ಳಿ ಮೇಡಮ್. ಫುಲ್ಲು ಏನು ಮಾಡಿದೆ ಅಂತ ಗೊತ್ತಾ? ಇಲ್ವಲ್ಲ? ಇಲ್ಲ. ರೆಡಿ 1 2 3 ಗೋ. ಮೇಡಮ್ ಏನಾಗ್ತಾ ಇದೆ? ಹಿಂದೆ ಬಾಡಿ ಬ್ಯಾಲೆನ್ಸ್ ತಪ್ತಾ ಇದೆಲ್ಲ. ಓಕೆ ರೆಡಿ at the count of 3 1 2 3 ಫುಲ್ ಎನರ್ಜಿ ಈಗ ಬಂದಂಗೆ ಆಗ್ತಿದೆ. ಸೊ ಇದು ನಿಮಗೆ ಶೀಲ್ಡಿಂಗ್ ಮಾಡುತ್ತೆ, ನಿಮ್ಮ ಅವರ ಪ್ರಭಾವಳಿ ಬೆಳೆಸುತ್ತೆ, ನಿಮಗೆ ಶೀಲ್ಡಿಂಗ್ ಮಾಡುತ್ತೆ. ಇದು ಮುಟ್ಸೂ ಇಲ್ಲ ನಿಮಗೆ. ನಾನು ಮುಟ್ಟಿಸ್ದೇನೆ ನಿಮ್ಮ ಪ್ರಭಾವಳಿ ಇದ್ದಾಗ ಇದು ಕೆಲಸ ಮಾಡುತ್ತೆ. ಆದರೆ ಬೇರೆ ವಸ್ತುಗಳು ಅಥವಾ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇರೋಂಥದ್ದು ಅಥವಾ ನೆಗೆಟಿವ್ ಸ್ಪೇಸ್ ಇರೋಂಥದ್ದು ನಮ್ಮ ಎನರ್ಜಿನ ಡಿಸ್ಟರ್ಬ್ ಮಾಡುತ್ತೆ. ಸೊ ಎಲ್ಲೇ ಹೋಗಿ ನೀವು ಕುತ್ಕೊಂಡ್ರು, ಯಾವುದೇ ನೀರು ಹಿಂಗೆ ತೊಗೊಂಡ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ನಿಮ್ಗೆ ನೀರಿದ್ರೆ ನಾನು ತೋರಿಸ್ತಾ ಇದ್ದೆ. ಹೆವೆನ್ ಆಫ್ ಮಿರಾಕಲ್ಸ್ ಅಂತ ಮೇಡಮ್ ಇದು. ಸೊ ಇದು ಎನರ್ಜಿ ಕೊಡೋಂಥ ಕ್ರಿಸ್ಟಲ್ಸ್, ಇದು ಹೀಲಿಂಗ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. ನಮಗೆ ಪ್ರೊಟೆಕ್ಷನ್, ಮೇಜರ್ ಆಗಿ ಪ್ರೊಟೆಕ್ಷನ್ ಕೊಡುತ್ತೆ. ಹಾಂ ಮೇಡಮ್, ಈಗ ನಾರ್ಮಲ್ ವಾಟರ್ ತಾನೆ? ನೀರು ಕುಡಿದ್ರೆ ಎನರ್ಜಿ ಬರುತ್ತಾ ಹೋಗುತ್ತಾ? ಬರುತ್ತೆ. ಕುಡಿ ಸ್ವಲ್ಪ ಅಲ್ಲಿ ಲಾಕ್ ಮಾಡಿ. ಈಗ ಸ್ವಲ್ಪ ನೀರು ಕುಡ್ದಿದ್ದೀರಿ, ಎನರ್ಜಿ ಬಂತಾ ಇಲ್ಲ ಚೆಕ್ ಮಾಡೋಣ. ರೆಡಿ ಅಟ್ ದ ಕೌಂಟ್ ಆಫ್ 3 1 2 3 ಗೋ. ಬಂತ ಮೇಡಮ್ ಎನರ್ಜಿ? ಇಲ್ಲ. ಆದರೆ ಇದೇ ಕ್ರಿಸ್ಟಲ್ನ ನಾನು ತೊಗೊಂಡ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಈಗ ಕುಡೀರಿ ಮೇಡಮ್. ಸತ್ಯೇಂದ್ರ ಮಗ ಇಲ್ಲಿ ಶಿವಶಂಕರ್ ಮನೆ ಎದುರು ಇದ್ದಾರೆ. ನಮಸ್ಕಾರ. ಇಲ್ಲ 1 2 3 ಗೋ. ಫುಲ್ ಎನರ್ಜಿ ಮೇಡಮ್, ಎನರ್ಜಿ ಬಂತು. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಹಾಗಾಗಿ ಕೈಯಲ್ಲಿ ಯಾವಾಗಲೂ ಹಾಕೊಂಡಿದ್ವಿ, ಇದು ನಿಮಗೆ ಪ್ರೊಟೆಕ್ಷನ್ ಇರಲಿ ಅಂತ ಹೇಳ್ಬಿಟ್ಟು. ಯಾರು ದೃಷ್ಟಿನ ತಗ್ಲೋದು ಬೇಡ, ಯಾರು ಏನೇ ತೊಂದರೆ ಮಾಡಿದ್ರು ಕೂಡ ನಿಮಗೆ ಇಂಪ್ಯಾಕ್ಟ್ ಇಟ್ಕೊಡ್ದು. ಅಂದರೆ ನೀವು ಶೀಲ್ಡಿಂಗ್ ಇದ್ದಾಗ ಯಾವುದೇ ನೆಗೆಟಿವ್ ಎನರ್ಜಿ ಇಂಪ್ಯಾಕ್ಟ್ ಮಾಡೋದಿಲ್ಲ. ಶೀಲ್ಡಿಂಗ್ ಇಲ್ಲ ಅಂದಮೇಲೆ ಅವರ ಡಿಸ್ಟರ್ಬ್ ಆಗಿದೆ ಅಂದಾಗ ಮಾತ್ರ ತೊಂದರೆಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಮೇಡಮ್ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ನಿಮಗೆ